ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ ಮಾತಾಡ್ತಾ ಇರೋದು. ಸೊ ಗೋಡೆಗೆಲ್ಲ ವಾಲ್ಪೇಪರ್ ಹಾಕೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಹಾಗಾಗಿ ಒಂದು ಕಡಿಮೆಯ ಬಜೆಟ್ನಲ್ಲಿ ಒಂದೊಳ್ಳೆ ವಾಲ್ಪೇಪರ್ ತರಿಸಿ ಹಾಕೋಣ ಅಂತ ಹೇಳಿ ಈ ಒಂದು ವಾಲ್ಪೇಪರನ್ನು ಸೆಲೆಕ್ಟ್ ಮಾಡಿದ್ದೆ. ತುಂಬ ದಿನ ಆಗಿತ್ತು. ನನ್ನ ಗ್ಯಾಲರಿಯಲ್ಲಿ ಒಂದಷ್ಟು ಕ್ಲಿಪ್ಗಳು, ಒಂದಷ್ಟು ಮೆಮೊರಿಗಳು ಹಾಗೆ ಸ್ಟೋರ್ ಆಗಿದ್ವು. ಸೊ ಇವತ್ತು ಆ ಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ದಿನಗಳ ನಂತರ ಒಂದು ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. ಸೊ ನನ್ನ ಜೀವನದಲ್ಲೇ ಏನೆಲ್ಲ ಇಂಪಾರ್ಟೆಂಟ್ ಗಳಿಗೆಗಳು, ಏನೆಲ್ಲ ಖುಷಿ ನೀಡಿದ ಗಳಿಗೆಗಳು ಇದ್ದವು ಅಂತ ಹೇಳಿ ನೀವೇ ನೋಡ್ಕೊಂಡು ಬನ್ನಿ. ನಾನು ಹೋದ ಸರಿ ಪಿಂಕ್ ಆ್ಯಂಡ್ ವೈಟ್ ಕಲರ್ ಒಂದು ವಾಚ್ ತರಿಸಿದ್ದೆ, ಬಟ್ ಅದು ಹಾಳಾಗಿ ಹೋಯಿತು. ಆ್ಯಂಡ್ ಹಾಗಾಗಿ ನನಗೆ ವಾಚ್ ಇಲ್ಲದೆ ಟೈಮ್ ನೋಡೋದಿದ್ದರೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಬ್ಲ್ಯಾಕ್ ಕಲರ್ ವಾಚ್ ತರಿಸಿದ್ದೆ. ಸೊ ಎರಡು ಬರುವಂತಹ ವಾಚ್, ಅದು ಕೂಡ ಕಡಿಮೆ ಬಜೆಟ್ನಲ್ಲಿ ಎರಡು ವಾಚ್ ಬರುವಂಥದ್ದನ್ನೇ ಹುಡುಕ್ತಾ ಇದೆ. ಫೈನಲ್ ಆಗಿ ಒಂದು ವಾಚ್ ಸಿಕ್ತು, ಒಂದಕ್ಕೊಂದು ಫ್ರೀ ವಾಚ್. ಸೊ ಈಗ ಸದ್ಯಕ್ಕೆ ಅದರ ಪರಿಸ್ಥಿತಿ ಹೇಳಬೇಕಂತ ಹೇಳಿದರೆ ಒಂದರ ಬೆಲ್ಟಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಟ್ ಇನ್ನೊಂದು ನಡೀತಾ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಹೊಸ ಟಿ ವಿ ಫೈನಲಿ ಬಂದಾಗಿದೆ ಗಾಯ್ಸ್. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತದೆ, ಬಿಕಾಸ್ ಇದು ಸ್ಮಾರ್ಟ್ ಟಿ ವಿ ಆಗಿರೋದ್ರಿಂದಾಗಿ ನಾನು ನನಗೆ ಇಷ್ಟ ಬಂದಂತಹ ಮೂವೀಸ್ಗಳನ್ನು ಹಾಕ್ಕೊಂಡು, ಯೂಟ್ಯೂಬ್ ವೀಡಿಯೋಸ್ಗಳನ್ನು ಹಾಕ್ಕೊಂಡು ನೋಡ್ಕೋಬೋದು. ನಾನೊಂದು ಬ್ಲೂ ಕಲರ್ನ ಲೈಟ್ ತರಿಸಿದ್ದೆ. ಸೊ ನೋಡೋಕ್ಕೆ ಚೆನ್ನಾಗೇ ಇತ್ತು, ಬಟ್ ಲೈಟಿನ ಜೊತೆಗೆ ಮಾತ್ರ ಒಂದು ವೇಳೆ ಒಂದು ಲೈಟ್ ಆಫ್ ಮಾಡಿ ಬರೀ ಆ ಒಂದು ಬ್ಲೂ ಲೈಟನ್ನು ಇಟ್ಕೊಂಡ್ರೆ ಗೋಡೆ ಎಲ್ಲ ವಿಚಿತ್ರವಾಗಿ ಕಾಣ್ತಾ ಇತ್ತು. ಆ್ಯಂಡ್ ಮಜಾ ಕೂಡ ಬರ್ತಾ ಇರಲಿಲ್ಲ. ಬಟ್ ಲೈಟ್ ಇದ್ದಾಗ ಮಾತ್ರ ಅದರ ಒಂದು ಎಫೆಕ್ಟ್ ಚೂರು ಕಮ್ಮಿ ಆದಾಗಂತೂ ಸೂಪರಾಗಿ ಕಾಣ್ತಾ ಇತ್ತು. ಆ್ಯಂಡ್ ನಾವು ವಾಲ್ಪೇಪರ್ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ಹಾಲಿಗೆ ಅಂಟಿಸಿದ್ವಿ, ಅದಾದ ಮೇಲೆ ದೇವರ ಕೋಣೆಗೆ ಅಂಟಿಸಿದ್ವಿ. ಸೊ ಸ್ವಲ್ಪ ಹಂತ ಹಂತವಾಗಿ ಅಂಟಿಸ್ತಾ ಬಂದ್ವಿ. ಆ್ಯಂಡ್ ನಮ್ಮ ಟಿ ವಿ ಇರುವಂತಹ ವಾಲ್ಗೆ ಕೂಡ ಅಂಟಿಸಿದ್ವಿ. ಅದಂತೂ ಸಖತ್ತಾಗಿ ಬಂದಿದೆ. ಬಟ್ ನನ್ನ ಮೊದಲ ಪ್ಲ್ಯಾನಿಂಗ್ ಬೇರೆಯೇ ಇತ್ತು. ಸೊ ಒಂದು ಸೈಡ್ ನಾನು ಮಧ್ಯದಲ್ಲಿ ಹಾಕಿದಂತಹ ವಾಲ್ಪೇಪರ್ ಇದೆಯಲ್ವ, ಅದನ್ನೇ ಹಾಕಿ ಸೈಡಿಗೆ ಒಂದು ರೀತಿಯ ವುಡನ್ ಟೈಪಿನ ಲುಕ್ ಕೊಡುವ ಅಂತ ಹೇಳಿ. ಸೊ ಆ ರೀತಿ ಇಂಟೀರಿಯರ್ ಡಿಸೈನ್ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಬಟ್ ಆನ್ಲೈನಲ್ಲಿ ಯಾವಾಗ ಆ ರೀತಿಯ ವಾಲ್ಪೇಪರ್ ತರಿಸಿದ್ನು ಅದು ಚೆನ್ನಾಗೇ ಇರಲಿಲ್ಲ. ಆ್ಯಂಡ್ ಅದೊಂಥರ ಪೇಪರ್ ಟೈಪ್ ಇತ್ತು, ಮುಟ್ಟಿದರೆ ಹರಿದೋಗ್ತದೆ ಅನ್ನೋ ಹಾಗಿತ್ತು. ಸೊ ಯಾವುದಕ್ಕೂ ರಗಳೆ ಬೇಡ, ಗೋಲ್ಡನ್ ನೋಡೋಣ ಅಂತ ಹೇಳಿ ಗೋಲ್ಡನ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದಂತೂ ಸೂಪರಾಗಿ ಕಾಣುತ್ತೆ, ಒಂದು ರಾಯಲ್ ಲುಕ್ ಕೊಟ್ಟಿದೆ ಟಿ ವಿ ಹತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಪ್ ಸೈಡ್ನ ಗೋಡೆಗೆ ನಾವು ಯಾವ ಕಲರ್ ಹೊಡೆಯೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ನನಗೆ ಈ ಕಲರ್ ಸೂಟೇಬಲ್ ಆಗುತ್ತೆ, ಬಿಕಾಸ್ ಲೈಟ್ ಕಲರ್ ಆಗಿರೋದ್ರಿಂದ ಲೈಟ್ ಈ ಒಂದು ಗೋಡೆಗೆ ಹೊಡೆದು ಸ್ವಲ್ಪ ಆದರೂ ಬೆಳಕು ಬರುತ್ತೆ ಒಳಗೆ ಅಂತ ಹೇಳಿ ಯೋಚನೆ ಮಾಡಿ ಈ ಕಲರನ್ನು ಚಾಯ್ಸ್ ಮಾಡಿದೆ. ಆ್ಯಂಡ್ ವೈಟ್ ಕಲರ್ ಹೊಡೆದಿದ್ರೆ ಓಕೆ ಇತ್ತು, ಬಟ್ ಮಳೆಗಾಲದಲ್ಲಿ ಏನಾದರೂ ಕೊಳಕು ನೀರು ಮೇಲಿಂದ ಸುರಿದ್ರೆ ಅಲ್ಲಿ ಕಲೆ ಆದರೆ ಮತ್ತು ಅದೊಂದು ರಾಮಾಯಣ ಆಗುತ್ತೆ, ಗಲೀಜು ಕಾಣುತ್ತೆ ಎಂಬ ಕಾರಣಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಕಲರನ್ನು ಹೊಡೆದೆ. ಆ್ಯಂಡ್ ಹೊಡೆದ ಮೇಲಂತೂ ನನಗೆ ಇಷ್ಟ ಆಯಿತು ಅಂತಲೇ ಹೇಳಬಹುದು. ನನಗೆ ಈ ಕಲರ್ ಅಂತೂ ಸೂಪರಾಗಿ ಇಷ್ಟ ಆಯಿತು. ಆ್ಯಂಡ್ ನಾನು ಮೇಲ್ಗಡೆ ವಾಲ್ ಪೇಂಟಿಂಗ್ ಮಾಡಲಿಕ್ಕೆ ಇದ್ದೇನೆ, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಟೈಮ್ ಬಂದಾಗ ಮಾಡಿದರೆ ನಿಮಗೂ ತೋರಿಸ್ತೀನಿ. ಆ್ಯಂಡ್ ನಾವು ಹೋಲಿ ರೆಡಿಮರಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನ ಒಂದು ಸ್ಕೂಲ್ ಡೇಗೂ ಕೂಡ ಹೋಗಿದ್ವಿ. ಸೊ ತಿಂದದ್ದು ಡಿಫ್ರೆಂಟಾಗಿ ನೀವು ಮೊದಲಿನ ಕ್ಲಿಪ್ಪಲ್ಲಿ ಅಬ್ಸರ್ವ್ ಮಾಡಿದರೆ ನೋಡ್ಬೋದು. ಆ್ಯಂಡ್ ಎಲ್ಲ ರೂಮಿಗೆ ವಾಲ್ಪೇಪರ್ ಹಾಕಿ ನೀಟ್ ಮಾಡ್ತಾ ಇದ್ದೇನೆ. ನನ್ನ ರೂಮಿನ ಅವಸ್ಥೆ ಏನು ಅಂತ ಹೇಳಿ ಯೋಚನೆ ಮಾಡಿದೆ. ನನಗೆ ಈ ಕಲರನ್ನು ತೆಗೆಯೋಕ್ಕೆ ಇಷ್ಟನೇ ಇಲ್ಲ, ಬಿಕಾಸ್ ನನಗೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಈ ರೂಮಿಗೆ ಇದೇ ಕಲರ್ ಲುಕ್ ಅಂತ ಹೇಳಿ ಆಗಿದೆ. ಈ ಕಲರ್ ಒಂಥರ ಪೀಸ್ಫುಲ್ ನೆಮ್ಮದಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮತ್ತೆ ಇದೇ ಕಲರ್ನ ಒಂದು ಐಡೆಂಟಿಫಿಕೇಷನ್ ಮಾಡಿ, ಅದರ ನಂಬರ್ ಇರುತ್ತಲ್ಲ ಅದರ ಮೂಲಕ ಐಡೆಂಟಿಫಿಕೇಷನ್ ಮಾಡಿ ಅದೇ ಕಲರನ್ನು ತಂದು ಹೊಡೆದಿದ್ದು. ಈ ಪೇಂಟಿಂಗ್ ಮಾಡೋದಕ್ಕಿಂತ ದೊಡ್ಡ ಕೆಲಸ ಅಂತ ಹೇಳಿದರೆ ನನ್ನ ರೂಮ್ನಲ್ಲಿ ವಸ್ತುಗಳನ್ನು ಜೋಡಿಸೋದೇ ಆಗಿರುತ್ತೆ, ಬಿಕಾಸ್ ಸಣ್ಣ ವಸ್ತುಗಳ ಕಲೆಕ್ಷನ್ ಇದೆ. ಸೊ ಆ ಒಂದು ಮೆಮೊರೀಸ್ಗಳನ್ನು ಬಿಸಾಡಲಿಕ್ಕೂ ಮನಸ್ಸಿಲ್ಲ. ಸೊ ಅದನ್ನು ಅರೇಂಜ್ ಮಾಡಿ ಇಡೋದೇ ಒಂದು ದೊಡ್ಡ ಸಾಹಸ ಆಗಿ ಹೋಗ್ತದೆ. ಒಂದು ಇಡೀ ದಿನ ಬೇಕು ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದಿನವೂ ಸಾಕಾಗಲ್ಲ. ಡಿಟೇಲಾಗಿ ಡೀಪಾಗಿ ಕ್ಲೀನ್ ಮಾಡಲಿಕ್ಕೆ ಹೋದರೆ ಒಂದು ವಾರ ಬೇಕು ಅಂತಲೇ ಹೇಳಬಹುದು. ಆ್ಯಂಡ್ ಮೇಲೆ ಮನೆಯಲ್ಲಿ ನಾಮಕರಣದ ರೀತಿ ಶಾಸ್ತ್ರ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಮಗು ಮೊದಲ ಬಾರಿಗೆ ಬರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಈ ರೀತಿಯಾಗಿ ಫೋಟೋಸ್ಗಳ ಒಂದು ಕಲರ್ ಪ್ರಿಂಟನ್ನು ತೆಗೆದು ಅದನ್ನು ಒಂದು ರಟ್ಟಿಗೆ ಅಂಟಿಸಿ ಗಮ್ ಟೇಪ್ ಹಾಕಿಬಿಟ್ಟೆ. ಯಾಕಂತ ಹೇಳಿದರೆ ಇದು ಪೇಪರ್ ಆಗಿರೋದ್ರಿಂದ ಒಂದು ಚೂರು ನೀರು ಬಿದ್ದರೂ ಕೂಡ ಪೇಪರ್ ಹಾಳಾಗುತ್ತೆ. ಆ ಕಾರಣದಿಂದಾಗಿ ಗಮ್ ಟೇಪನ್ನು ಹಾಕಿದರೆ ಫೋಟೋ ಅನ್ನೋದು ಕ್ಲೀನಾಗೂ ಇರುತ್ತೆ, ಜೊತೆಗೆ ತುಂಬ ಟೈಮ್ ಬಾಳಿಕೆ ಬರಲಿಕ್ಕೆ
ಇಡಲಿಕ್ಕೂ ಆಗುತ್ತೆ. ಏನೇ ಪ್ರಾಬ್ಲಮ್ ಆದರೂ ಮೇಲ್ಗಡೆ ಆಗ್ತದೆ, ಅದನ್ನು ಒರೆಸ್ಬೋದು ಅಂತ ಹೇಳಿ ನಾನು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದೆ. ಈ ಕೃಷ್ಣರಾಧದ ಒಂದು ಸ್ಕ್ರೀನ್ ಹೇಗಿದೆ ಅಂತ ಹೇಳಿ ನೀವೇ ಹೇಳಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಲವ್ ಇಟ್. ಹೇಗೆ ಎಕ್ಸ್ಪ್ಲೇನ್ ಮಾಡೋದಂತಲೇ ಗೊತ್ತಿಲ್ಲ, ಅಷ್ಟು ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಕೋರೇಷನ್ಗೆ ಬೇಕಾದ ಚಿಕ್ಕ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನು ಎಲ್ಲ ತರಿಸಿದ್ವಿ. ಸೊ ಅದರಲ್ಲಿ ಬಲೂನ್ಸ್ಗಳು ಇದ್ವು. ಇದನ್ನು ಫಸ್ಟಿಗೆ ಯಾವ ರೀತಿಯಾಗಿ ಗಾಳಿ ಊದಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಂತರ ಅದರಲ್ಲೊಂದು ಪೈಪ್ ಕೊಟ್ಟಿದ್ರಲ್ಲ, ಅದರ ಮೂಲಕವಾಗಿ ಗಾಳಿ ಹಾಕಬೇಕಂತ ಗೊತ್ತಾಯಿತು. ಆ್ಯಂಡ್ ಅದಾದಮೇಲೆ ಅಲ್ಲೇ ಗಮ್ ಇರುತ್ತಲ್ಲ, ಅಲ್ಲೇ ಸ್ಟಿಕ್ ಮಾಡಿದರೆ ಆಯಿತು. ಇದೇ ಟೈಮ್ಗೆ ಮನೆಗೆ ಫ್ಲವರ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ಇಟ್ಕೊಂಡು ವೀಡಿಯೋಸ್ ತೆಗೆಯೋದು ಬಿಕಾಸ್ ಅಷ್ಟು ಖುಷಿ ಕೊಡ್ತಾಯಿತ್ತು. ಆ ಒಂದು ಸ್ಕ್ರೀನ್ ಹಾಕಿದ ಮೇಲೆ ನನಗೆ ನನ್ನ ರೂಮಿಗೆ ಹೋಗೋದಂತ ಹೇಳಿದರೆ ಒಂದು ಖುಷಿಯ ಸಂಗತಿಯಾಗಿತ್ತು. ಡೆಕೋರೇಷನ್ಗೆ ನಾನು 2 ರೀತಿಯ ಥೀಮ್ ಹಿಡ್ಕೊಂಡಿದ್ದೆ. ಫಸ್ಟ್ ಥೀಮ್ ಏನಂತ ಹೇಳಿದರೆ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ನ ಒಂದು ಥೀಮ್ ಆಗಿತ್ತು. ಇನ್ನೊಂದು ನನ್ನ ಫೇವ್ರೆಟ್ ಲ್ಯಾವೆಂಡರ್ ಕಲರ್ ಮತ್ತು ಇನ್ನೊಂದು ಯಾವುದೋ ಕಲರ್ ಇತ್ತು. ಮೋಸ್ಟ್ಲಿ ಯೆಲ್ಲೋನೇ ಇರಬೇಕು. ಸೊ ಯಾವುದು ಒಳ್ಳೆಯದಾಗುತ್ತೆ ಬೆಸ್ಟ್ ಅಂತ ಹೇಳಿ ಅನ್ನಿಸುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಎರಡೂ ಒಂದು ಥೀಮ್ನ ಡೆಕೋರೇಷನ್ ಐಟಮ್ಸ್ಗಳಾಗಿರ್ಬೋದು, ಡೆಕೋರೇಷನ್ ಪೂರ್ತಿಯಾಗಿ ಚೇಂಜ್ ಆಗಿ ಇತ್ತು. ಸೊ ಯಾವುದು ಓಕೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ಈ ಐಟಮ್ಗಳನ್ನು ಯಾವುದೆಲ್ಲ ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ ಅಲ್ವಾ, ಅದು ಬರೋದ್ರ ಮುಂಚೆನೇ ಈ ಐಟಮ್ಸ್ಗಳ ಪಿಕ್ಚರ್ಸ್ಗಳನ್ನೆಲ್ಲ ಮೀಶೋದಿಂದ ಕಲೆಕ್ಟ್ ಮಾಡಿ ಈ ಐಟಮ್ಸ್ಗಳನ್ನೆಲ್ಲ ಒಟ್ಟುಗೂಡಿಸಿ ಡೆಕೋರೇಷನ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತ ಹೇಳಿ ಹತ್ರ ಹೇಳಿದ್ದೆ. ಸೊ ಅದೊಂದು ಪಿಕ್ಚರ್ ಕ್ರಿಯೇಟ್ ಮಾಡಿಕೊಡ್ತು. ನಿಮಗೆ ಮುಂದೆ ಲಾಸ್ಟಿಗೆ ವಿಡಿಯೋದ ಎಂಡಿಗೆ ಕಾಣಲಿಕ್ಕೆ ಸಿಗ್ತದೆ. ಈ ರೀತಿಯ ಕೊಲಾಜ್ ತಯಾರಿಸ್ತಾ ಇರುವ ಹೊತ್ತಿಗೆ ನಾನು ಋತ್ವಿಕ್ ಅಂತ ಹೇಳಿ ಮಗುವಿನ ಹೆಸರನ್ನು ಕಲರ್ ಶೀಟ್ ಇದೆಯಲ್ಲ ಅದನ್ನು ಆ್ಯಂಡ್ ಗ್ಲಿಟರ್ ಶೀಟ್ ಇದೆಯಲ್ವ ಅದನ್ನು ಸೇರಿಸಿ ಮಾಡಿದೆ. ಆ್ಯಂಡ್ ಹೆಸರು ಯೂಸ್ ಮಾಡಲಿಲ್ಲ ಬಿಕಾಸ್ ಡೆಕೋರೇಷನ್ ತುಂಬ ಅಬ್ಬರ ಇದ್ದರೆ ಗಜಿಲ್ ಕಾಣ್ತದೆ ಎಂಬ ಕಾರಣಕ್ಕೆ ತುಂಬ ಐಟಮ್ ಇಲ್ಲದೆ ಮಿನಿಮಮ್ ಆಗಿ ಡೆಕೋರೇಷನ್ ಮಾಡಿದ್ವಿ. ಅದರ ವೀಡಿಯೋಸ್ ಮೊದಲೇ ಅಪ್ಲೋಡ್ ಆಗಿದೆ, ನೀವಿನ್ನು ನೋಡಿಲ್ಲ ಅಂತ ಹೇಳಿದರೆ ನೋಡ್ಕೊಳ್ಳಿ. ಆ್ಯಂಡ್ ಫೈನಲಿ ನನ್ನ ರೂಮಿಗೆ ಮತ್ತೆ ಎಂಟ್ರಿ ಕೊಡೋಣ ಬನ್ನಿ. ನಾನು ನನ್ನ ಗೋಡೆಯಲ್ಲಿ ಎಲ್ಲ ಫೋಟೋಸ್ಗಳನ್ನು ಹಾಕಿ ಒಂದು ಮೆಮೊರಿಯನ್ನು ರೀಕಾಲ್ ಮಾಡುವಂತಹ ಒಂದು ವಾಲನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಫಸ್ಟಿಗೆ ಸ್ವಲ್ಪ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ಗೋಡೆ ಫುಲ್ ಆಗಿದೆ, ಅಲ್ಲಲ್ಲಿ ಅಂಟಿಸ್ಲಿಕ್ಕೆ ಇನ್ನೂ ಬಾಕಿ ಇದೆ. ಬಟ್ ಈಗ ಒಂಥರ ಅಬ್ಬರ ಕಾಣ್ತಾ ಉಂಟು. ಇಷ್ಟು ಫೋಟೋ ಅಂಟಿಸೋದು ಬೇಡ ಇತ್ತು ಅಂತ ಹೇಳಿ ಫೀಲ್ ಆಗ್ತಾ ಉಂಟು. ಬಟ್ ಇಟ್ಸ್ ಓಕೆ. ನನ್ನ ಮೆಮೊರಿಗಳನ್ನು ನಾನು ಮತ್ತೆ ನೋಡ್ಕೊಳ್ತಾ ಇರಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ, ಖುಷಿ ಪಡಲಿಕ್ಕೆ ಆಗುತ್ತೆ. ಆ್ಯಂಡ್ ಇವುಗಳು ಕ್ರಿಸ್ಮಸ್ನ ಒಂದು ಟೈಮಿನ ವೀಡಿಯೋಸ್ಗಳು. ಸ್ಕೂಲಿಂದ ನಮಗೆ ಕೇಕ್ ಮತ್ತು ಈ ತಿಂಡಿ ಬಂದಿತ್ತು. ಸೊ ಗಿಫ್ಟಿನ ರೂಪದಲ್ಲಿ ಆ ಗಿಫ್ಟ್ ಓಪನ್ ಮಾಡಿ ತಿನ್ನೋ ಖುಷಿ ಇದೆಯಲ್ವ, ತುಂಬಾ ಖುಷಿಯಾಗುತ್ತೆ. ಒಂಥರ ಗಿಫ್ಟ್ ಬಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಆ ಒಂದು ಪ್ಯಾಕೆಟನ್ನು ಅನ್ಬಾಕ್ಸ್ ಮಾಡಿ ಅದಾದ ಮೇಲೆ ಸವಿಯೋ ರುಚಿನೇ ಬೇರೆ. ಆ್ಯಂಡ್ ಫೈನಲಾಗಿ ನಾವು ನಾಗಂದು ಪೂಜೆಗೆ ಕೂಡ ಹೋಗಿದ್ವಿ. ಆ್ಯಂಡ್ ನಮ್ಮ ಮನೆಯ ಒಂದು ವಾಲ್ಪೇಪರ್, ಅದು ಕೂಡ ದೇವರ ಕೋಣೆಯ ವಾಲ್ಪೇಪರ್ ಅಂತೂ ವಾವ್ ಸೂಪರಾಗಿ ಕಾಣ್ತಾ ಇತ್ತು. ಆ್ಯಂಡ್ ಯಾವಾಗ ಆ ಗೋಡೆಯನ್ನು ಫಿನಿಷ್ ಮಾಡಿದ್ವಿ ಅಲ್ಲ, ಅದರ ಲುಕ್ಕೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಮೊದಲಿನ ಯೆಲ್ಲೋ ಕಲರ್ ಗೋಡೆ ಕೂಡ ಚೆನ್ನಾಗಿತ್ತು, ಬಟ್ ವಾಲ್ಪೇಪರ್ ಹಾಕಿದ ಮೇಲೆ ಇನ್ನೊಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಹಾಲಿನ ವಾಲ್ಪೇಪರ್ ಕೂಡ ಒಂಥರ ರಾಯಲ್ ಲುಕ್ ಕಾಣ್ತದೆ. ಆ ಸಿಲ್ವರ್ ಎಫೆಕ್ಟ್ ವಾವ್